ಇನ್ನು ಮೂವರು ಐಪಿಎಸ್ ಅಧಿಕಾರಿಗಳ ಅಮಾನತನ್ನ ಪ್ರಶ್ನಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ. ಐಪಿಎಫ್, ಇಂಡಿಯನ್ ಪೊಲೀಸ್ ಫೌಂಡೇಶನ್ ಹಾಗೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ದಯಾನಂದ್ ಸೇರಿ ಮೂವರು ಐಪಿಎಸ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಹಾಗಾಗಿ ಇದನ್ನ ಪ್ರಶ್ನಿಸಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆಯಲಾಗಿದೆ. ಆರ್ಸಿಬಿ ವಿಕ್ಟರಿ ಪೋಸ್ಟ್ ಬಗ್ಗೆ ಉಲ್ಲೇಖಿಸಿ ಪತ್ರವನ್ನ ಬರೆದಿದ್ದಾರೆ. ಎರಡೂ ಕಡೆ ಊಹೆಗೂ ಮೀರಿ ಅಭಿಮಾನಿಗಳು ಬಂದಿದ್ರು. ಇದರಿಂದಾಗಿ ಪೊಲೀಸರಿಗೆ ಬಂದೋಬಸ್ತ್ ಸಂದರ್ಭದಲ್ಲಿ ಕಷ್ಟವಾಗಿದೆ. ಅಧಿಕಾರಿಗಳ ಸಸ್ಪೆನ್ಷನ್ ನ ರಿವೋಕ್ ಮಾಡಿ ಅಂತ ಹೇಳಿ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಹಾಗೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಿನ್ನಸ್ವಾಮಿ ಕಾಲ್ದುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 11 ಜನ ಪ್ರಾಣವನ್ನ ಕಳ್ಕೊಂಡಂತಹ ದುರಂತ ಏನಿದೆ, ಈ ಕೇಸ್ಗೆ ಸರ್ಕಾರ ಹೊಣೆಗಾರರನ್ನಾಗಿ ಮಾಡಿದ್ದು ಪೊಲೀಸ್ ಇಲಾಖೆಯನ್ನ. 5 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅದರಲ್ಲಿ 3 ಜನ ಐಪಿಎಸ್ ಅಧಿಕಾರಿಗಳಿದ್ದಾರೆ. ಹೀಗಾಗಿನೇ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಹಾಗೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರವನ್ನ ಗಮನಿಸ್ತಾ ಇದ್ದೀರಿ. ಆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆರ್ಸಿಬಿ ಹಾಕಿದಂತಹ ವಿಕ್ಟರಿ ಪರೇಡ್ ನ ಪೋಸ್ಟ್ ನಿಂದಾಗಿ ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಎರಡೂ ಕಡೆ ವಿಧಾನಸೌಧ ಇರಬಹುದು, ಚಿನ್ನಸ್ವಾಮಿ ಸ್ಟೇಡಿಯಂ ಇರಬಹುದು, ಎರಡೂ ಕಡೆ ಊಹೆಗೂ ಮೀರಿ ಅಭಿಮಾನಿಗಳು ಬಂದು ಸೇರಿದ್ರು ಲಕ್ಷಾಂತರ ಸಂಖ್ಯೆಯಲ್ಲಿ. ಹೀಗಾಗಿ ಪೊಲೀಸರಿಗೆ ಬಂದೋಬಸ್ತ್ ವೇಳೆ ಸ್ವಲ್ಪ ಕಷ್ಟವಾಗಿದೆ ಎನ್ನುವಂತಹ ಉಲ್ಲೇಖಗಳಿದ್ದಾವೆ. ಇನ್ನೇನು ಮಾಹಿತಿಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೇಶ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಸಂದೇಶ್, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಒಂದ್ ಕಡೆ ಮುಖ್ಯಮಂತ್ರಿಗಳು ಯಾಕೆ ಸಸ್ಪೆಂಡ್ ಮಾಡಿದೆ ಅಂತ ಹೇಳಿ ರೀಸನ್ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಪೊಲೀಸ್ ಫೌಂಡೇಶನ್ ನಿಂದ ಲೆಟರ್, ಆ ಲೆಟರ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರ ಪರವಾಗಿ? ವಿದೇಶ ಇಲ್ಲಿ ಇಂಡಿಯನ್ ಫೌಂಡೇಶನ್ ಹಾಗೆ ಅಂದ್ರೆ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಹಾಗೆ ನಿವೃತ್ತ ಐಪಿಎಸ್ ಅಧಿಕಾರಿಗಳಿಂದ ನಿವೃತ್ತ ಐಪಿಎಸ್ ಅಧಿಕಾರಿಗಳ ಒಂದು ಸಂಘದಿಂದ ಅಧಿಕಾರಿಗಳಿಂದ ಒಂದು ಪತ್ರವನ್ನ ಸಿಎಂ ಅವರಿಗೆ ಬರೆಯಲಾಗಿದೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ಬಿ ದಯಾನಂದ್ ಸೇರಿದಂತೆ 3 ಏನು ಐಪಿಎಸ್ ಅಧಿಕಾರಿಗಳ ಅಮಾನತನ್ನ ಪ್ರಶ್ನಿಸಿ, ಅಂದ್ರೆ ಅಡಿಷನಲ್ ಕಮಿಷನರ್ ಆಗಿರುವಂತಹ ವಿಕಾಸ್ ಆಗಿರ್ಬೋದು, ಜೊತೆಗೆ ಕೇಂದ್ರ ವಿಭಾಗದ ಡಿಸಿಪಿ ಆಗಿದ್ದಂತ ಶೇಖರ್ ಎಚ್ ಟಿ ಅವರ ಅಮಾನತನ್ನ ಪ್ರಶ್ನಿಸಿ ಅಥವಾ ಅವರ ಒಂದು ಅಮಾನತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಿ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಆ ಘಟನೆಗೆ ಸಂಬಂಧಪಟ್ಟಂತೆ ಅವತ್ತು ಏನಾಯ್ತು ಅಂದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕಡೆಯಿಂದನೇ ಎಲ್ಲವೂ ಕೂಡ ತಪ್ಪಾಗಿರುವಂತದ್ದು. ಯಾಕಂದ್ರೆ ಅವರು ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿ ಉಲ್ಲೇಖಿಸ್ತಾರೆ. ಅಂದ್ರೆ ನಮ್ದು ವಿಕ್ಟರಿ ಪೆರೇಡ್ ಇದೆ, ಇಷ್ಟು ಗಂಟೆಗೆ ವಿಕ್ಟರಿ ಪೆರೇಡ್ ಆಗುತ್ತೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ವಿಕ್ಟರಿ ಪೆರೇಡ್ ಆಗುತ್ತೆ ಅಂತ ಅವರೇ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಸ್ಟೇಡಿಯಂ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ. ಜೊತೆಗೆ ಟಿಕೆಟ್ ಬಗ್ಗೆ ಸಾಕಷ್ಟು ಗೊಂದಲ ಇರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಧ್ಯಾಹ್ನ 2:10 ಸರಿಯಾಗಿ ಇವರು ಟಿಕೆಟ್ ಕುರಿತಂತೆ, ಅದರಲ್ಲೂ ಫ್ರೀ ಟಿಕೆಟ್ ಕುರಿತಂತೆ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾರೆ. ಅಂದ್ರೆ ಉಚಿತವಾಗಿ ಟಿಕೆಟ್ ಅನ್ನ ಕೊಡ್ಲಾಗತ್ತೆ ಅಂತೇಳಿ ಅವರ ಅಧಿಕೃತ ಸೋಷಿಯಲ್ ವೆಬ್ಸೈಟ್ ನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಹಾಗಾಗಿ ಕೆಲವೊಂದ್ ಕಡೆ ಡಿಲೇ ಆಗಿ ಆ ಒಂದು ಫ್ರೀ ಟಿಕೆಟ್ ಗಳನ್ನ ಮೆನ್ಷನ್ ಮಾಡಿರುವಂತದ್ದು ಅಥವಾ ಪೋಸ್ಟ್ ಮಾಡಿರುವಂತದ್ದಾಗಿರ್ಬೋದು. ಜೊತೆಗೆ ಏಕಾಏಕಿ ಆಗ ಆ ಒಂದು ಏನು ಲಿಂಕ್ ಅನ್ನ ಬಿಟ್ಟು ನಿಮ್ಗೆ ಉಚಿತ ಟಿಕೆಟ್ ಸಿಗುತ್ತೆ ಅಂತ ಅನೌನ್ಸ್ ಮಾಡಿರುವಂತದ್ದಾಗಿರ್ಬೋದು. ಇದು ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಗೆ ಸಾಕಷ್ಟು ಗೊಂದಲ ವ್ಯಕ್ತವಾಯ್ತು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇಷ್ಟಲ್ಲದೆ 2 ಕಡೆ ಕೂಡ ಕಾರ್ಯಕ್ರಮವನ್ನ ಮಾಡ್ತಾರೆ. ಒಂದು ವಿಧಾನಸೌಧದ ಕಡೆ, ಜೊತೆಗೆ ವಿಧಾನಸೌಧದಲ್ಲಿ ಮತ್ತೊಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಕಾರ್ಯಕ್ರಮವನ್ನ ಮಾಡಿದ್ರಿಂದ ಊಹೆಗೂ ಮೀರಿದ ಜನ ಆ ಕಾರ್ಯಕ್ರಮಕ್ಕೆ ಬಂದ್ರು. ಪೊಲೀಸರಿಗೆ ಇಲ್ಲಿ ಕ್ರೌಡ್ ಕಂಟ್ರೋಲ್ಗೆ ಸಾಕಷ್ಟು ಕಷ್ಟವಾಯಿತು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪೊಲೀಸರ ತಪ್ಪಿಲ್ಲ, ಅಂದ್ರೆ ಪೊಲೀಸರ ನಿರ್ಲಕ್ಷ್ಯತನಕ್ಕಿಂತ ಇಲ್ಲಿ ಜನ ಜಾಸ್ತಿ ಸೇರಿದ್ರು. ಅಂದ್ರೆ ಊಹೆಗೂ ಮೀರಿದ ಜನ ಸೇರಿದ್ರಿಂದ ಇಲ್ಲೊಂದ್ಸರಿ ಒಂದ್ ಕಡೆ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಆಗಿದೆ. ಇದಕ್ಕೆ ನೀವು ಸಸ್ಪೆಂಡ್ ಮಾಡುವಂತದ್ದು ಎಷ್ಟು ಸರಿ? ಹಾಗಾಗಿ ಈ ಒಂದು ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿ ಅಂತ ಈಗ ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ಈಗ ಸದ್ಯ ಸಿಎಂ ಸಿದ್ದರಾಮಯ್ಯನವರನ್ನ ಈಗ ಪತ್ರ ತಲುಪಿದ್ದು ಮುಂದಿನ ಹಂತದಲ್ಲಿ ಈ ಒಂದು ಪತ್ರದ ಕುರಿತಂತೆ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ವಿದೇಶ್, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.